ನಾನು ಒಂದು ಮಾತು ಇವತ್ತು ಬಹಳ ಭಾವನಾತ್ಮಕವಾಗಿ ದೇವೇಗೌಡರು ನೋಡಿದಾಗ ಅನಿಸಿದ್ದು, ಅವರು ಸುದೀರ್ಘವಾದಂತ 64 ವರ್ಷದ ರಾಜಕಾರಣದ ಜೀವನದಲ್ಲಿ ಮೊದಲನೇ ಬಾರಿ ಇಡೀ ರಾಜ್ಯದ ಜನ ಅವ್ರು ಎಷ್ಟು ನೊಂದಿದ್ದಾರೆ ಅಂತಕ್ಕಂಥದ್ದನ್ನ ನೋಡಿದ್ದೀವಿ. 15 ದಿನದ ಹಿಂದೆ ನಮ್ಮ ಮನೆಯಲ್ಲಿ ಆಗಿರ್ತಕ್ಕಂಥ, ನಮ್ಮ ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಆ ದೊಡ್ಡ ಆಘಾತವು ಕೂಡ ನೀವು ನೋಡಿದ್ದೀರಿ. ಇಂಥ ಸಂದರ್ಭದಲ್ಲಿಯೂ ಕೂಡ ನನ್ನ ರೈತ, ನನ್ನನ್ನ ಬೆಳೆಸಿರ್ತಕ್ಕಂಥ ರೈತ, ನನ್ನನ್ನ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಜನ, ನನ್ನನ್ನ ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥ ಜನ ಕಷ್ಟದಲ್ಲಿದ್ದಾರೆ. ಯಾವ ಸಂದರ್ಭದಲ್ಲಿಯೂ ಕೂಡ ನಾನು ರೈತರ ಜೊತೆಯಲ್ಲಿ ನಿಲ್ಬೇಕು, ಅದು ನನ್ನ ಧರ್ಮ ಅನ್ನುವಂಥದ್ನ ದೇವೇಗೌಡರು ಸಾಹೇಬರು ಇವತ್ತು ಬಂದು ನಮ್ಮ ಜೊತೆಯಲ್ಲಿ ಚಾಲನೆಯನ್ನ ಕೊಟ್ಟು ಧೈರ್ಯ ತುಂಬಿಸಿದ್ದಾರೆ. ಹಾಗಾಗಿ ದೇವೇಗೌಡರು ಸಾಹೇಬರಿಗೆ, ಸನ್ಮಾನ್ಯ ಕುಮಾರಣ್ಣ ಅವರಿಗೆ, ಇಲ್ಲಿ ನಮ್ಮ ಭೋಜಣ್ಣ ಅವರು ಹಿರಿಯಕರಿದ್ದಾರೆ, ಮಂಜಣ್ಣ ಅವರು, ಕೇರ್ಪೇಟೆ ಮಂಜಣ್ಣ ಅವರು, ಶರಣ್ ಗೌಡ್ರು, ಬಹಳ ಜನ ಇದ್ದಾರೆ. ನಾನು ಒಬ್ಬೊಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಡೋದು ಬೇಡ. ಆದ್ರೆ ಇವತ್ತು ನೀವೆಲ್ಲರೂ ಕೂಡ ಅನುಮತಿ ಕೊಟ್ರೆ ವಿಧಾನಸೌಧದವರೆಗೂ ಹೋಗಿ ಪ್ರಶ್ನೆ ಮಾಡ್ತಕ್ಕಂಥದಕ್ಕೆ, ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಹಕ್ಕನ್ನ ನಮ್ಮ ರೈತರ ಭೂಮಿಯನ್ನ ವಾಪಸ್ ನೀವು ತಗೊಳ್ತಕ್ಕಂಥದಕ್ಕೆ, ಹಿಂಪಡಿತಕ್ಕಂಥದಕ್ಕೆ, ಸರ್ಕಾರದ ಮೇಲೆ ಒತ್ತಾಯವನ್ನ ಮಾಡ್ತಕ್ಕಂಥದಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ 18ನೇ ತಾರೀಕಿನ ದಿನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬರ್ತಾರೆ, ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಆಗಮಿಸ್ತಾರೆ. ಬಹುಶಃ ವಿಧಾನಸಭೆಯು ಕೂಡ, ಸದನವೂ ಕೂಡ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಸರ್ಕಾರ ನಮ್ಗೆ ಉತ್ತರ ಕೊಡಬೇಕಾಗ್ತದೆ. ಹಾಗಾಗಿ ತಾವೆಲ್ಲರೂ ಕೂಡ ತಯಾರಾಗಿ 18ನೇ ತಾರೀಕಿನ ದಿನ ವಿಧಾನಸೌಧಕ್ಕೆ ಹೋಗಿ ಮುತ್ತಿಗೆ ಹಾಕ್ತಕ್ಕಂಥದ್ದಾದ್ರೂ ಸರಿ, ನಿಮ್ಮ ಭೂಮಿಯನ್ನ ಬಿಡಿಸ್ಕೊಡ್ತಕ್ಕಂಥದಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಕೂತು ಹೋರಾಟವನ್ನ ಮಾಡೋಣ. ಅದು ವಿಧಾನಸೌಧದವರೆಗೂ ನಿಮ್ಮ ಹೋರಾಟದ ಕೂಗು ಕೇಳ್ತಕ್ಕಂಥದಕ್ಕೆ ನಾವು ನೀವೆಲ್ಲರೂ ಹೋರಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಬಹಳಷ್ಟು 2 ದಿನಗಳಿಂದ ರೈತರು ತುಂಬಾ ಜನ ಹೆಜ್ಜೆ ಹಾಕಿದ್ದೀರಿ. ಮಳೆ ಬಂತು, ಬಿಸಿಲು ಬಂತು, ಯಾವುದಕ್ಕೂ ನೀವು ಲೆಕ್ಕ ಮಾಡಲಿಲ್ಲ. ಅನ್ನದಾತರು ನುಡಿಸ್ಬೇಕು ಅಂತ ಅನ್ನದಾತರು ಬಂದಿದ್ದೀರಿ. ಬಹುಶಃ ಈ ಒಂದು ಕೂಗು ಇದೇ ರೀತಿ ಇರಲಿ, ಈ ಒಂದು ಆಕ್ರೋಶ ಇದೇ ರೀತಿ ಇರಲಿ, ಈ ಒಂದು ಬೆಂಕಿ ಇದೇ ರೀತಿ ಇರಲಿ. ಬೆಂಕಿ ಯಾವ ಕಾರಣಕ್ಕೂ ಕೂಡ ಆರಿಸೋದಕ್ಕೆ ಬಿಡೋದು ಬೇಡ. ಆರಿಸೋದಕ್ಕೆ ಬಹಳ ಜನ ಪ್ರಯತ್ನ ಪಡ್ತಾರೆ, ಎತ್ತಿಕ್ತಾರೆ, ಎತ್ಕಟ್ತಾರೆ, ಎದುರಿಸ್ತಾರೆ, ಬೆದರಿಸ್ತಾರೆ. ಮತ್ತೊಂದು ವಿಚಾರ ನಾನು ನೊಂದಿ ಹೇಳಬೇಕಾಗ್ತದೆ. ಕೊನೆಯದಾಗಿ JMC ಮಾಡ್ತಕ್ಕಂಥದಕ್ಕೆ ಪೊಲೀಸರನ್ನ ಕಳಿಸ್ತಾರೆ, ಅಧಿಕಾರಿಗಳನ್ನ ಕಳಿಸ್ತಾರೆ. ಅವತ್ತು ಪಾಪ ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ಏನೋ ಪರ್ಕೆ ಕಡ್ಡಿ ಎತ್ಕೊಂಡಿದ್ದು ಏನ್ ದೊಡ್ಡ ಆಯುಧಗಳು ಎತ್ಕೊಂಡ್ರ, ಏನ್ ಗನ್ ತಗೊಂಡ್ರ? ಶರಣ್ ಗೌಡ್ರು ಹೇಳ್ದಂಗೆ ಏನಾರು ಬುಲೆಟ್ ಆರಿಸಿದ್ರ? ಯಾಕೆ ಮಾಡಿದ್ರಪ್ಪ ಇದನ್ನ? ಒಪ್ಪಿಗೆ ಇದ್ದಿದ್ರೆ, ನೀವು ಒಪ್ಪಿಗೆ ಪಡೆಯೋ ಕೆಲಸ ಮಾಡಿದ್ರೆ, ನೀವು ಕನ್ಸೆಂಟ್ ತಗೊಂಡಿದ್ರೆ ಯಾಕಪ್ಪ ನೀವು ಕದ್ದಿ ಮುಚ್ಚಿ JMC ಮಾಡಕ್ ಬರ್ಬೇಕಾಗಿತ್ತು? ಅದಾದ ಮೇಲೆ ಏನ್ ಮಾಡ್ತೀರಿ? ರೈತ ಹೆಣ್ಣು ಮಕ್ಕಳ ಮೇಲೆ, ರೈತ ಮಹಿಳೆಯರ ಮೇಲೆ FIR ನ ದರ್ಜಿಸ್ತೀರಿ, FIR ನ ದಾಖಲಿಸ್ತೀರಿ. ಇದರಿಂದ ಅರ್ಥ ಏನ್ ಕೊಡುತ್ತೆ? ಏನ್ ರೈತ ಮಹಿಳೆಯರು, ರೈತ ಮುಖಂಡರು, ಅಲ್ಲಿರ್ತಕ್ಕಂಥ ಯುವಕ ಮಿತ್ರರು, ನನ್ನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು ಏನ್ ಕೈ ಕಟ್ಟಿ ಹಾಕ್ಬಿಡ್ತೀನಿ ಅಂತಕ್ಕಂಥ ಭ್ರಮೆಯಲ್ಲಿ ರಾಜ್ಯ ಸರ್ಕಾರ ಇದ್ರೆ ಅದಕ್ಕೆ ತಕ್ಕ ಉತ್ತರ 18ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ತಾವೆಲ್ಲರೂ ಬರುವ ಮೂಲಕ ಸಹಸ್ರಾರು ಸಂಖ್ಯೆಯಲ್ಲಿ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತೇವೆ. ಅಂತಿಮವಾಗಿ ಎಲ್ಲರೂ ಕೂಡ ನಮ್ಮ ಶಾಸಕ ಮಿತ್ರರು, ಅದು ಕೌನ್ಸಿಲ್ ನಲ್ಲಿ ಇರ್ಬೋದು ಅಥವಾ ವಿಧಾನಸಭೆಯಲ್ಲಿರ್ಬೋದು, ಎರಡೂ ಕಡೆಯೂ ಕೂಡ ಈ ಒಂದು ವಿಚಾರವನ್ನ ಬಹಳ ಗಟ್ಟಿಯ ನಿಲುವಿಂದ ಸದನದಲ್ಲಿ ಪ್ರಸ್ತಾಪ ಮಾಡ್ತೇವೆ ಅಂತಕ್ಕಂಥ ಸಂಪೂರ್ಣವಾದಂತ ಮಾಹಿತಿ ಸನ್ಮಾನ್ಯ ಕುಮಾರಣ್ಣ ಅವರ ಕಡೆಯಿಂದ ಎಲ್ಲ ದಾಖಲಾತಿಗಳನ್ನ ಇಟ್ಕೊಂಡು ಮಾತನಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೇವೆ. ಒಟ್ಟಾರೆಯಾಗಿ ಸದನದ ಹೊರಗಡೆ, ಸದನದ ಒಳಗಡೆ ಕಾನೂನಿನ ಹೋರಾಟ, ಎಲ್ಲ ಹೋರಾಟದಲ್ಲೂ ಕೂಡ ಜಾತ್ಯತೀತ ಜನತಾದಳ ಪಕ್ಷ, ನೀವು ಬೆಳೆಸಿರ್ತಕ್ಕಂಥ ರೈತರ ಪಕ್ಷ, ನಿಮ್ಮ ಧ್ವನಿಯಾಗಿ ನಿಮ್ಮ ಜೊತೆ ಸದಾಕಾಲ ಈ ಒಂದು ಹೋರಾಟದಲ್ಲಿ ಇರುತ್ತೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಧನ್ಯವಾದ.